ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಮತ್ತು ಬೆಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಸಿಹಿ ಸಂಪತ್ತು ಸೌಭಾಗ್ಯ ತುಂಬಿರಲಿ ಅಂತ ಆಶಿಸ್ತೀನಿ. ಸಂಕ್ರಾಂತಿಯ ದಿವಸ ದೇವಿ ಸಂಕ್ರಾಸುರ ಮತ್ತು ಕಿಂಕ್ರಾಂತಿಯ ದಿವಸ ಕಿಂಕ್ರಾಸುರ ರಾಕ್ಷಸನ ನಾಶವನ್ನು ಮಾಡಿದಳು. ಕಪ್ಪು ಛಾಯೆ ಈ ದಿವಸ ನಶಿಸಿ ಹೋಗಿತ್ತು. ಅದಕ್ಕಾಗಿ ಸಂಕ್ರಾಂತಿಗೆ ಕಪ್ಪು ಬಣ್ಣದ ವಸ್ತ್ರದ ಪರಿಧಾನವನ್ನು ಮಾಡ್ತಾರೆ. ಇವತ್ತು ಸಂಕ್ರಾಂತಿಯ ದಿವಸವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸಿದ್ವಿ. ಇನ್ನು ನಾಳೆ ಇದೆ ಕಿಂಕ್ರಾಂತಿ. ಹಳ್ಳಿ ಭಾಷೆಯಲ್ಲಿ ಇದನ್ನು ಕರಿ ಅಂತ ಹೇಳ್ತಾರೆ. ಸಂಕ್ರಾಂತಿಯ ಕರಿ ಮತ್ತು ಕಾರು ಹುಣ್ಣಿಮೆಯ ಕರಿ ದಿನವನ್ನು ನಾವು ಜಾಗರೂಕತೆಯಿಂದ ಕಳೆಯಬೇಕು. ನಾಳೆ ಕಿಂಕ್ರಾಂತಿಯ ದಿವಸ ಯಾವ ಜಾಗರೂಕತೆಯನ್ನು ನಾವು ವಹಿಸಬೇಕು ಅಂತ ನೋಡೋಣ. ಕಿಂಕ್ರಾಂತಿಯ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಪುಷ್ಯ ತಿಂಗಳು ನಡೀತಾ ಇದೆ. ಈ ತಿಂಗಳಿನಲ್ಲಿ ಮದುವೆ ಅಂತೂ ಇರುವುದಿಲ್ಲ. ಇದಲ್ಲದೆ ವಸ್ತು ಖರೀದಿ, ಮನೆ ಖರೀದಿ, ಮಕ್ಕಳ ನಾಮಕರಣ ಯಾವುದೇ ಇರಲಿ ಕಿಂಕ್ರಾಂತಿಯ ದಿನ ಇವನ್ನೆಲ್ಲ ಮಾಡಬಾರ್ದು. ಏಕೆಂದರೆ ಕಿಂಕ್ರಾಂತಿಯ ಕಪ್ಪು ಛಾಯೆ ಇವುಗಳ ಮೇಲೆ ಬೀಳುತ್ತೆ ಅಂತ ರೂಢಿ ಇದೆ. ಇದರ ಜೊತೆಗೆ ಕೂದಲನ್ನು ಕತ್ತರಿಸೋದು, ಬಟ್ಟೆ ಹೊಲಿಯೋದು, ಉಗುರನ್ನು ಕತ್ತರಿಸೋದು ಇದನ್ನೆಲ್ಲ ಕೂಡ ನಾಳೆ ಮಾಡಬಾರ್ದು. ನಾಳೆ ಯಾರ ಬಗ್ಗೆ ಕೂಡ ಕೆಟ್ಟದನ್ನು ಮಾತನಾಡಬಾರ್ದು. ಮುಂದಿನ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ದರೂ, ಅವರ ಬಗ್ಗೆ ನಮಗೆ ಎಷ್ಟೇ ಅಸೂಯೆ ಇದ್ದರೂ ಕೂಡ ನಾಳೆ ಅದನ್ನೆಲ್ಲ ಮನಸ್ಸಿನಿಂದ ತೆಗೆದಿಡಬೇಕು. ಮನೆಗೆ ಬಂದ ಯಾವುದೇ ವ್ಯಕ್ತಿಯ ಮನನೊಂದುವ ಹಾಗೆ ನಾವು ಏನನ್ನು ನಾಳೆ ಮಾತನಾಡಬಾರ್ದು. ಅದೇ ರೀತಿ ಮನೆಯಲ್ಲಿ ಜಗಳ, ಗದ್ದಲ, ವಿವಾದ, ಮನಸ್ತಾಪ ಇವನ್ನೂ ಕೂಡ ನಾಳೆ ದಿನ ಮಾಡಕೂಡದು. ಆದಷ್ಟು ನಮ್ಮ ಮನಸ್ಸನ್ನು, ಮಾತನ್ನು ನಾಳೆ ನಿಯಂತ್ರಣದಲ್ಲಿ ಇಡಬೇಕು. ನಾಳೆ ದೇವರ ಧ್ಯಾನ, ಜಪ, ಆರಾಧನೆಯಲ್ಲಿ ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿಡಿ. ಇದರಿಂದ ಬೇರೆ ವಿಷಯಗಳ ಕಡೆ ವಿಚಾರ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ. ಮನೆಗೆ ಬಂದಂಥ ಮುತ್ತೈದೆಗೆ ತಪ್ಪದೆ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ಕಳಿಸಿ. ಮಾಂಸಾಹಾರವನ್ನು ನಾಳೆ ಮಾಡಬೇಡಿ. ಈಗ ಕಿಂಕ್ರಾಂತಿಯ ಒಂದೆರಡು ಉಪಾಯಗಳನ್ನು ಹೇಳ್ತೀನಿ. ಇದರಿಂದ ಕಿಂಕ್ರಾಂತಿಯ ದಿನ ಮನೆಯಲ್ಲಿನ ನಕಾರಾತ್ಮಕತೆಗಳು ದೂರವಾಗುತ್ತವೆ. ಮೊದಲನೇದಾಗಿ ಹೊಸ್ತಿಲಿಗೆ ಹಳದಿಯ ಲೇಪನ ಮತ್ತು ಅಂಗಳಿಗೆ ಹಳದಿಯ ನೀರಿನ ಸಿಂಪಡಣೆಯನ್ನು ತಪ್ಪದೇ ಮಾಡಿ. ಹಳದಿಯಲ್ಲಿ ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ಶಕ್ತಿ ಇದೆ. ನಾಳೆ ಹೊಸ್ತಿಲಿನ ಹೊರಬದಿಗೆ 7 ಕರ್ಪೂರ, 3 ಲವಂಗ, 3 ಕರಿಮೆಣಸು, ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಚಿಕ್ಕ ಹೋಮವನ್ನು ಮಾಡಬೇಕು. ಅಂದರೆ ಹೊಸ್ತಿಲಿನ ಹೊರಬದಿಗೆ ಈ ವಸ್ತುಗಳನ್ನು ಕರ್ಪೂರದಲ್ಲಿ ಹಾಕಿ ಸುಡಬೇಕು. ಇದರಿಂದ ಮನೆಯಲ್ಲಿನ ನೆಗೆಟಿವಿಟಿ ಹೊರಗೆ ಹೋಗುತ್ತದೆ. ಇದರ ಜೊತೆಗೆ ಒಂದು ಕಪ್ಪು ಬಟ್ಟೆಯಲ್ಲಿ ತುರಟಿಯನ್ನು ಹಾಕಿ ಅದನ್ನು ಮನೆಯ ಎಲ್ಲ ಮೂಲೆಗಳಲ್ಲಿ ತಾಕಿಸಿ ಮನೆಯ ಹೊರಬದಿಗೆ ಬಂದು ಹೊಸ್ತಿಲಿಗೆ ಆ್ಯಂಟಿ ಕ್ಲಾಕ್ ವಾಯ್ಸ್ನಲ್ಲಿ ದೃಷ್ಟಿಯನ್ನು ತೆಗೆದು ಹೊಸ್ತಿಲಿನ ಮೇಲೆ ಹೊರಬದಿಗೆ ಕಟ್ಟಬೇಕು. ಕ್ರಮೇಣ ಈ ತುರಟಿ ತಾನಾಗಿಯೇ ಕರಗುತ್ತದೆ. ನಂತರ ಈ ಬಟ್ಟೆಯನ್ನು ತೆಗೆದು ನೀವು ನೀರಿನಲ್ಲಿ ಅದನ್ನು ಬಿಡಬಹುದು. ಈ ಉಪಾಯದಿಂದ ಹೊರಗಿನ ದುಷ್ಟಶಕ್ತಿಗಳು ಮನೆಯಲ್ಲಿ ಪ್ರವೇಶ ಮಾಡುವುದಿಲ್ಲ. ಮನೆಯನ್ನು ನೆಗೆಟಿವಿಟಿಯಿಂದ ಇದು ದೂರವಿಡುತ್ತದೆ. ನೀವು ಕೂಡ ಈಗ ಹೇಳಿದಂಥ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಉಪಾಯಗಳನ್ನು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಬಾಯ್. ಟೇಕ್ ಕೇರ್.